ಈಗ ಟ್ರಬಲ್ ಶೂಟರ್ ವರ್ಸಸ್ ದಳಪತಿ ಮಧ್ಯದಲ್ಲಿ ಬಿಡದಿ ಟೌನ್ಶಿಪ್ ದಂಗಲ್ ಆರಂಭ ಆಗ್ತಾ ಇದೆ ರಾಜ್ಯದಲ್ಲಿ. ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಟೌನ್ಶಿಪ್ ಹೋರಾಟದಲ್ಲಿ ಗಂಭೀರವಾಗಿ ಒಂದು ವಿಚಾರವನ್ನ ಜೆಡಿಎಸ್ ತಗೊಂಡಿದೆ. ಬಿಡದಿ ಟೌನ್ಶಿಪ್ ದಂಗಲ್ ಈಗ ಟ್ರಬಲ್ ಶೂಟರ್ ಡಿಕೆ ವರ್ಸಸ್ ದಳಪತಿ ಎಚ್.ಡಿ.ಕೆ. ರಾಜ್ಯದಲ್ಲಿ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಡದಿ ಟೌನ್ಶಿಪ್ ಹೋರಾಟವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಜೆಡಿಎಸ್ ಪಕ್ಷ. ಬಿಡದಿ ಟೌನ್ಶಿಪ್ ಸಮರ 2028ರ ರಾಜಕೀಯದ ಟ್ರೈಲರ್ ಇದು. ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಈ ಯೋಜನೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿಗಾಗಿ ಯೋಜನೆ ಅಗತ್ಯ ಅಂದಿದ್ದಾರೆ ಡಿಕೆಶಿ. ರಾಮನಗರ ಜಿಲ್ಲೆ ರಾಜಕೀಯದಲ್ಲಿ ದಿಗ್ಗಜ ನಾಯಕರ ವಾಕ್ ಸಮರ ಜೋರಾಗ್ತಾ ಇದೆ. ಈಗ ಬಿಡದಿ ಸುತ್ತಮುತ್ತ ಭೂಮಿ ಬೆಲೆ ಏರಿಕೆಯ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ರೈತರ ಪರ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಡದಿ ಟೌನ್ಶಿಪ್ ಯೋಜನೆ ಈಗ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಜೆಡಿಎಸ್ ನಾಯಕರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೇನೆ ಎಚ್.ಡಿ. ದೇವೇಗೌಡರ ನಡುವೆ ಕೂಡ ಈ ಬಾರಿ ರಾಜಕೀಯ ದಂಗಲ್ ಜಿದ್ದಾಜಿದ್ದಿಗೆ ಈ ಬಿಡದಿ ಟೌನ್ಶಿಪ್ ವಿಚಾರ ಕಾರಣ ಆಗ್ತಾ ಇದೆ. ಇನ್ನು ರೈತರು ನನ್ನನ್ನ ಹೊಡಿಲಿ, ಬಟ್ಟೆ ಹೆರಿಲಿ, ಏನಾದ್ರೂ ಮಾಡ್ಲಿ, ಆದ್ರೆ ಬಿಡದಿ ಟೌನ್ಶಿಪ್ ಮಾಡೋದಂತೂ ಶತಸಿದ್ಧ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ರು. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ವಿಚಾರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಈ ಯೋಜನೆ ಮೊದಲು 2006-7ರಲ್ಲಿ ಕುಮಾರಸ್ವಾಮಿ ಅವರ ಅವಧಿಯಲ್ಲೇನೆ ಆರಂಭ ಆಗಿದ್ದು. ರೈತರ ವಿರೋಧದಿಂದ ಇದನ್ನ ಕೈ ಬಿಡಲಾಗಿತ್ತು ಬಿಡದಿ ಟೌನ್ಶಿಪ್ ಯೋಜನೆನ. ಈಗ ಸರ್ಕಾರ ಬಿಡದಿ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮತ್ತೆ ಲೂಟಿಗಿಳಿದಿದೆ ಅಂತ ಆರೋಪವನ್ನ ಎಚ್.ಡಿ.ಕೆ. ಮಾಡ್ತಾ ಇರುವಂತದ್ದು. ಇನ್ನು ರೈತರು ಆಕ್ರೋಶಗೊಂಡಿದ್ರು. ಆ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಭೂಮಿ ಕೊಡಲ್ಲ ಅಂತ ಘೋಷಣೆಯನ್ನ ಕೂಡ ಮಾಡಿದ್ರು. ಬೈರಮಂಗಲ ಸರ್ಕಲ್ ಮುಂತಾದ ಕಡೆಗಳಲ್ಲಿ ದನ ಕರುಗಳು, ಟ್ರ್ಯಾಕ್ಟರ್ ಮತ್ತೆ ಎತ್ತಿನ ಗಾಡಿಯೊಂದಿಗೆ ರಸ್ತೆ ತಡೆ ಹಿಡಿದು ರೈತರು ಹೋರಾಟವನ್ನ ಮಾಡಿದ್ರು. ಜೀವ ಕೊಡ್ತೀವಿ ಆದ್ರೆ ಭೂಮಿ ಕೊಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಆಗ್ಲಿಂದಲೂ ಕೂಡ. ಈಗ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಬಿಡದಿ ಟೌನ್ಶಿಪ್ ವಿಚಾರವನ್ನ ಇಟ್ಕೊಂಡು ಈಗ ಟ್ರಬಲ್ ಶೂಟರ್ ವರ್ಸಸ್ ದಳಪತಿ ಅದು ಅಂತಾಗಿದೆ. ಇನ್ನು ಈ ದಂಗಲ್ ವಿಚಾರಕ್ಕೆ ಅಂತ ಬಂದಾಗ ಬೆಂಗಳೂರಿನ ಜನಸಂದಣಿ ಮತ್ತೆ ಮೂಲಭೂತ ಸೌಕರ್ಯಗಳ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಬಿಡದಿಯ ಸುತ್ತಮುತ್ತ ಸುಮಾರು 6800 ಎಕರೆ ಜಮೀನಲ್ಲಿ ಈ ಸ್ಮಾರ್ಟ್ ಸಿಟಿ ನಿರ್ಮಿಸೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮುಂದಾಗಿದೆ. ಈಗ ಆದ್ರೆ ಫಲವತ್ತಾದ ಭೂಮಿ ಕಳೆದುಕೊಳ್ಳುವಂತ ಸ್ಥಳೀಯ ರೈತರು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, 2028ರ ರಾಜಕೀಯದ ಟ್ರೈಲರ್ ಇದು ಅಂತ ಹೇಳಲಾಗ್ತಾ ಇರುವಂತದ್ದು. 2006ರಲ್ಲಿ ಇದು ಆರಂಭ ಆಗಿದ್ದು ಎಚ್.ಡಿ.ಕೆ. ಅವರಿದ್ದಾಗ. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸದ್ಯದ ಮಟ್ಟಿದ ಬೆಳವಣಿಗೆ ಏನು ಈ ಒಂದು ವಿಚಾರದಲ್ಲಿ ಅಂತ? ಗಾಯತ್ರಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಒಂದು ರಾಜಕೀಯವಾಗಿ ಕೂಡ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಅದರಲ್ಲೂ ಏನು ಡಿ.ಕೆ. ಶಿವಕುಮಾರ್ ಅವರು ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡ್ಲೇಬೇಕು ಅನ್ನುವಂತಹ ಪಣವನ್ನು ಕೂಡ ತೊಟ್ಟಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ರೈತರು ಅದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಭೂಮಿಯನ್ನ ಫಲವತ್ತತೆ ಇರತಕ್ಕಂಥ ಭೂಮಿಯನ್ನ ನಾವು ಕೊಡೋದಕ್ಕೆ ಸಿದ್ಧರಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಆ ರೈತರ ಬೆಂಬಲಕ್ಕಾಗಿ ಬಿಜೆಪಿ ನಾಯಕರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿ ರೈತರ ಭೂಮಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾದ್ರೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೇವೆ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೈತರ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಈಗಾಗಲೇ ಸಭೆ ಕೂಡ ನಡೀತಾ ಇದೆ. ಶಾಸಕರಾಗಿರ್ತಕ್ಕಂತಹ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಕೂಡ ರೈತರು, ಬಿಡದಿಯ ರೈತರು ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ತಮ್ಮ ಭೂಮಿಯನ್ನ ಸರ್ಕಾರಕ್ಕೆ ಕೊಡಬೇಕು. ಹಾಗಾಗಿ ಅದನ್ನ ಯಾವ ರೀತಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಬೆಲೆಯನ್ನು ಕೂಡ ಕೊಡ್ತೇವೆ ಅನ್ನುವಂಥದ್ದು ಸರ್ಕಾರದ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ರೈತರನ್ನ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ರೈತರು ಅದಕ್ಕೆ ಒಂದಿಷ್ಟು ವಿರೋಧ, ಪರವಿರೋಧ ಕೂಡ ಆ ರೈತರಲ್ಲಿ ಕೂಡ ವ್ಯಕ್ತವಾಗ್ತಾ ಇದೆ. ಭೂಮಿಯನ್ನ ಕೊಟ್ರೆ ನಮಗೆ ಮುಂದಿನ ಜೀವನ ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಪರಿಹಾರವೆಂಬಂತೆ ಏನೆಲ್ಲ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ತೆಗೆದುಕೊಳ್ತಾರೆ, ಏನೆಲ್ಲ ಒಂದು ಪರಿಹಾರವನ್ನು ಒದಗಿಸಿಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ರೈತರ ಜೊತೆ ಸಮಾಲೋಚನೆಯನ್ನು ಕೂಡ ಇವತ್ತು ನಡೆಸ್ತಾ ಇದ್ದಾರೆ ಗಾಯತ್ರಿ.
ಎಸ್, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ರಿಯಲ್ ಎಸ್ಟೇಟ್ ವಿಚಾರವಾಗಿ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈಗ ಹಾಟ್ ಟಾಪಿಕ್ ರಾಜ್ಯ ರಾಜಕಾರಣದಲ್ಲಿ ಒಂದು ವಿಚಾರ ಅಂತ ಹೇಳ್ಬೋದು. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ.